ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸಂತೋಷ ಯಾಕೆ ಅಂತ ಹೇಳಿದ್ರೆ, ಷಡಕ್ಷರಿಯವರು ಒಬ್ಬ ಸಾಮಾನ್ಯ ಶಾಸಕನಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ನೇಹಿತ, ಒಬ್ಬ ಸಹೃದಯಿ, ಬಡವರನ್ನ ಅವರ ಕಷ್ಟಕ್ಕೆ ಆಗುವಂತ, ನೊಂದವರಿಗೆ ಸಹಾಯಕ್ಕೆ ಬರುವಂತ ಸದ್ಗುಣಗಳನ್ನ ಹೊಂದಿರ್ತಕ್ಕಂಥ ಒಬ್ಬ ಆತ್ಮೀಯ ಜನಪ್ರಿಯ ನಾಯಕ ಅಂತ ಹೇಳಿ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಷಡಕ್ಷರಿಯವರು ನನಗಿನ್ನ ಹಿರಿಯರು, ವಯಸ್ಸಿನಲ್ಲಿ ನನಗಿನ್ನ ಹಿರಿಯರು. ಬಹುಶಃ ಅವರು ಯಾವತ್ತೋ ಸಚಿವರಾಗಬೇಕಾಗಿತ್ತು, ಇನ್ನೇನು ಹಾಗೆ ಹೋಯ್ತು ಅಂತ ಹೇಳಿ ಕಳೆದ ಬಾರಿ ಕೂಡ ನಾವೆಲ್ಲ ಅಂದ್ಕೊಂಡಿದ್ದು. ಎಲ್ಲೋ ಒಂದ್ ಕಡೆ ಈ ಕಪ್ಪು ಇಲ್ಲಿಂದ ತಗೊಂಡು ಬಾಯಿಗೆ ಕುಡಿಯೋವರೆಗೂ ಅಷ್ಟರಲ್ಲಿ ವ್ಯತ್ಯಾಸ ಆಗೋಯ್ತು. ಆದ್ರೆ ಮುಂದೆ ಅವರಿಗೆ ಭವಿಷ್ಯದಲ್ಲಿ ಭಗವಂತ ಅವರಿಗೆ ಆರೋಗ್ಯ, ಭಾಗ್ಯ, ಸಚಿವ ಸ್ಥಾನ ಎಲ್ಲವನ್ನು ದಯಪಾಲಿಸಲಿ ಅಂತೇಳಿ ನಾನು ನಿಮ್ ಜೊತೆ ಸೇರಿಕೊಂಡು ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದ್ರೆ ಒಬ್ಬ ಶಾಸಕ ತಾನು ಸ್ವಾಭಾವಿಕವಾಗಿ 3-4 ಬಾರಿ ಶಾಸಕ ಆದ್ಮೇಲೆ ಸ್ವಾಭಾವಿಕವಾಗಿ ಬಯಸ್ತಾನೆ, ನಾನು ಸಚಿವನಾಗಬೇಕು ಅನ್ನುವಂಥದ್ದನ್ನ ಸ್ವಾಭಾವಿಕವಾಗಿ ಬಯಸ್ತಾನೆ. ಕಾರಣ ಇಷ್ಟೇ, ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡಬಹುದು, ನಾನು ಇನ್ನೂ ಜನಸಮುದಾಯಕ್ಕೆ, ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯವನ್ನ ಉಪಯೋಗಿಸಬಹುದು ಹಾಗೆ ಅಂತೇಳಿ ಎಲ್ಲ ಶಾಸಕರು ಕೂಡ ಬಯಸ್ತಾರೆ. ಕೆಲವರಿಗೆ ಮಾತ್ರ ಆ ಅವಕಾಶ ಸಿಕ್ಕತ್ತೆ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ತಪ್ಪು ಹೋಗುತ್ತೆ. ಆದ್ರೆ ಈ ಬಾರಿ ಇನ್ನು 3 ವರ್ಷ ಇದೆ ನಮ್ಮ ಸರ್ಕಾರ. ಆ 3 ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗ್ಲಿ ಅಂತೇಳಿ ನಾನಾಗ್ಲಿ, ಜಯಣ್ಣ ಆಗ್ಲಿ, ನಾವೆಲ್ಲರೂ ಕೂಡ ಬಯಸ್ತೇವೆ. ಯಾಕೆಂದ್ರೆ ನನ್ನ ಸ್ವಾಮೀಜಿ ಅವರು ಹೇಳ್ಬಿಟ್ಟು ಅವ್ರು ಹೋದ್ರು, ನಿರ್ಗಮಿಸಿದ್ರು, ನಮ್ಮೇಲೆ ಜವಾಬ್ದಾರಿ ಹಾಕಿ ಹೋಗ್ಬಿಟ್ರು ಅವರು. ಹಾಗಾಗಿ ನಾವು ಕೂಡ ಇವತ್ತು ಸ್ವಾಮೀಜಿ ಅವರ ಜೊತೆಯಲ್ಲೇ ನಾವು ಕೂಡ ಹೋರಾಟ ಮಾಡಬೇಕಾಗ್ತದೆ. ಆದ್ರಿಂದ ಅವರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ನಾನು ಹೆಚ್ಚು ಮಾತನಾಡದೆ ಅವರಿಗೆ ಶುಭವನ್ನ ಕೋರೋದಕ್ಕೆ ಬಯಸ್ತೇನೆ.